ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅಬ್ದುಲ್ ಕಲಾಂ ಅವರು ಬರೆದಿರುವಂತಹ ಒಂದಷ್ಟು ಸಾಲುಗಳು ಮತ್ತು ಅವುಗಳ ವಿವರಣೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತೇಳಿ ಇಲ್ಲಿ ನೋಡೋಣ. ಇಲ್ಲಿ ಅಬ್ದುಲ್ ಕಲಾಂ ಅವರು ಒಂದು ಕಡೆ ಹೇಳ್ತಾರೆ, ಇರುವುದೊಂದೇ ಜೀವನ, ಸಿಗುವುದು ಕೆಲವೇ ದಿನ, ತಿಳಿಯದೆ ಕಳೆವ ಬಾಲ್ಯ, ಗೊತ್ತಿಲ್ಲದೆ ಜಾರುವ ಹರೆಯ, ಕರೆಯದೆ ಬರುವ ಮುದಿತನ, ಎಲ್ಲವನ್ನ ಅನುಭವಿಸುತ್ತಾ ಬದುಕುವುದೇ ಜೀವನ ಅಂತೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಈ ಸಾಲುಗಳು ಕೇಳೋದಕ್ಕೆ ತುಂಬ ಸೊಗಸಾಗಿದೆ. ಹಾಗಾದರೆ ಈ ಸಾಲುಗಳ ಅರ್ಥ ಏನು ಅಂತೇಳಿ ನೋಡೋಣ. ಇರುವುದೊಂದೇ ಜೀವನ, ಅದರಲ್ಲಿ ಸಿಗೋದು ನಮಗೆ ಕೇವಲ ಕೆಲವೇ ದಿನಗಳು ಮಾತ್ರ. ಪ್ರತಿಯೊಬ್ಬರಿಗೂ ಜೀವನ ಅನ್ನೋದು ಒಂದೇ, ಸಿಗೋದು ಒಂದೇ ಜೀವನ. ಅದರಲ್ಲಿ ನಮಗೆ ಸಿಗೋದು ಕೆಲವೊಂದಷ್ಟು ದಿನಗಳು ಮಾತ್ರ. ಸಿಗೋ ಅಂಥ ಕೆಲವು ದಿನಗಳಲ್ಲೂ ಕೂಡ ಖುಷಿಗಿಂತ ನೋವಿನ ದಿನಗಳೇ ಹೆಚ್ಚಾಗಿರುತ್ತೆ ಅಲ್ವಾ? ಏನಾದರೂ ಒಂದು ಸಮಸ್ಯೆಗಳು ಜೀವನದಲ್ಲಿ ಇದ್ದೇ ಇರುತ್ತೆ. ಒಂದು ಸಮಸ್ಯೆ ಬಗೆಹರಿತು ಅನ್ನೋಷ್ಟರಲ್ಲಿ ಮತ್ತೆ ಇನ್ನೊಂದು ಸಮಸ್ಯೆ ಏನೋ ಶುರುವಾಗಿರುತ್ತೆ. ಅದನ್ನು ಬಗೆಹರಿಸೋಷ್ಟರಲ್ಲಿ ಮತ್ತಿನ್ನೊಂದೇನೋ ಶುರುವಾಗುತ್ತೆ. ಒಟ್ಟಿನಲ್ಲಿ ಈ ಮನುಷ್ಯನ ಜೀವನ ಬರೀ ಸಮಸ್ಯೆಗಳನ್ನು ಬಗೆಹರಿಸೋದೇ ಆಗ್ಬಿಡುತ್ತೆ ಅಲ್ವಾ? ಏನೋ ಒಂದಿಷ್ಟು ಖುಷಿಯಾಗಿರೋಣ ಅಂತ ಅನ್ಕೋತೀವಿ, ಆದರೂ ಅಷ್ಟರಲ್ಲಿ ಏನೋ ಒಂದು ಸಮಸ್ಯೆಗಳು, ಏನೋ ಒಂದು ಕಷ್ಟನೋ, ಮನಸ್ಸಿಗೆ ಏನೋ ಒಂದು ನೋವಾಗೋ ಅಂಥ ಸನ್ನಿವೇಶಗಳು ಜೀವನದಲ್ಲಿ ನಡೀತಾ ಇರುತ್ತೆ. ಹೀಗೆ ಒಟ್ಟಿನಲ್ಲಿ ಮನುಷ್ಯನ ಜೀವನದಲ್ಲಿ 3 ಹಂತಗಳು ಬರುತ್ತೆ. ಒಂದು ಬಾಲ್ಯ, ಯೌವನ ಮತ್ತು ಏನು ವಯಸ್ಸಾಗೋದು. ಈ 3 ಹಂತಗಳು ಮನುಷ್ಯನ ಜೀವನದಲ್ಲಿ ನಾವು ಹೇಗೆ ಇರ್ತೀವಿ ಅನ್ನೋದು ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಈಗ ನೋಡಿ, ಬಾಲ್ಯ ಅಂದರೆ ಒಂದು ಮಗು ಹುಟ್ಟಿದಾಗಿನಿಂದ ಅದು ಒಂದು ವಯಸ್ಸಿನ ಹಂತಕ್ಕೆ ಬರೋವರೆಗೂ ಆ ಮಗು ತುಂಬ ಖುಷಿಯಾಗಿ ಕಳೆಯುವಂಥ ಕ್ಷಣ ಬಾಲ್ಯ. ಆ ಮಗುಗೆ ತುಂಬ ಖುಷಿಯಾಗಿ ಆಟ ಆಡ್ತಾ ಇರುತ್ತೆ. ಆ ಮಗುಗೆ ನಾವೇನಾದರೂ ಬೈದರೆ ಅಥವಾ ಹೊಡೆದ್ರೆ ಆ ಕ್ಷಣಕ್ಕೆ ಮಾತ್ರ ಆ ಮಗು ಅಳುತ್ತೆ. ಆದರೆ ಇನ್ನು ಒಂದು ಸ್ವಲ್ಪ ಹೊತ್ತಲ್ಲೇ ಅದು ಮಾಮೂಲಿ, ಅದ್ರ ಪಾಡಿಗೆ ಅದು ಆಟ ಆಡ್ಕೊಳ್ಳುತ್ತೆ, ಅದು ಕೆಲಸ ಏನಿದೆಯೋ ಅದು ಮಾಡ್ಕೊಳ್ಳುತ್ತೆ. ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ನಾವು ಎಷ್ಟೇ ಬೈದರೂ ಹೊಡೆದ್ರು ಅಥವಾ ಮಕ್ಕಳು ಬಿದ್ದಾಗ ಬರೀ ದೇಹಕ್ಕೆ ಮಾತ್ರ ಗಾಯ ಆಗ್ತಿತ್ತು, ಮನಸ್ಸಿಗೆ ಗಾಯ ಆಗ್ತಾನೆ ಇರಲಿಲ್ಲ ಅಲ್ವಾ? ಈ ಬಾಲ್ಯದಲ್ಲಿ ನಾವೆಷ್ಟೇ ಖುಷಿ ಪಟ್ಟಿರ್ಬೋದು, ಎಷ್ಟೇ ಹತ್ತಿರ್ಬೋದು, ನಾವೆಷ್ಟೇ ಆಟಗಳಾಡಿರ್ಬೋದು, ಆದರೆ ನಮಗೆ ಅದು ನೆನಪಿರೋದಿಲ್ಲ. ಬಾಲ್ಯ ತುಂಬ ಖುಷಿಯಾಗಿರುತ್ತೆ, ಆದರೆ ಆ ಖುಷಿಯ ಕ್ಷಣಗಳು ನಾವು ದೊಡ್ಡವರಾಗ್ತಾ ಬಂದಾಗೆಲ್ಲ ನಮಗೆ ನೆನಪಿನಲ್ಲಿ ಇರೋದಿಲ್ಲ. ಅದು ನಮಗೆ ಗೊತ್ತಿಲ್ಲದೆ ಕಳೆದು ಹೋಗ್ಬಿಡುತ್ತೆ. ಹೀಗೆ ನಮ್ಮ ಬಾಲ್ಯಾವಸ್ಥೆಯನ್ನು ಮುಗಿಸ್ಕೊಂಡು ನಾವು ಈ ಹರೆಯಕ್ಕೆ ಬರ್ತೀವಿ ಅಲ್ವಾ? ಯೌವನಕ್ಕೆ ಬರ್ತೀವಿ. ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ ಅಥವಾ ನಮ್ಮ ಮನೆಯಲ್ಲೋ ಹೊರ್ಗಡೆ ಯಾರಾದರೂ ಹೇಳೋದನ್ನು ನಾವು ಕೇಳಿರ್ತೀವಿ, ನಿನ್ನೆ ಮೊನ್ನೆ ನೋಡ್ದಾಗಿತ್ತು ಎಷ್ಟು ಚಿಕ್ಕ ಮಗು ಇದ್ದಾಗಿತ್ತು, ಇವತ್ತು ನೋಡಿ ಎಷ್ಟು ದೊಡ್ಡವನಾಗಿ ಬೆಳೆದಿಂತಿದ್ದಾನೆ. ನಿನ್ನೆ ಮೊನ್ನೆ ನೋಡಿದಾಗ ಇನ್ನೂ ಚಿಕ್ಕ ಮಗು ಥರ ಕಾಣಿಸ್ತಿದ್ದ, ಇವತ್ತು ನೋಡು ಎಷ್ಟು ದೊಡ್ಡವನಾಗಿದ್ದಾನೆ ಅಂತ ಎಷ್ಟೋ ಸಲ ನಾವು ಅಂದ್ಕೊಂಡಿರ್ತೀವಿ, ಮಾತಾಡಿರ್ತೀವಿ ಅಲ್ವಾ? ನಮಗೆ ಗೊತ್ತಿಲ್ಲದೇ ಬಾಲ್ಯ ಅನ್ನೋದು ಕಳೆದು ಹೋಗುತ್ತೆ. ಇನ್ನು ನೆಕ್ಸ್ಟ್ ಬರೋ ಅಂಥದ್ದು ಈ ಯೌವನ ಏನಪ್ಪ ಅಂತಂದರೆ ದುಡಿಬೇಕು. ಬಾಲ್ಯಾವಸ್ಥೆಯನ್ನು ಮುಗಿಸ್ಕೊಂಡು ಯೌವನಕ್ಕೆ ಬಂದಾಗ ದುಡಿಯೋದು ಶುರುವಾಗುತ್ತೆ. ಆಗ ದುಡಿಮೆ, ಮದುವೆ, ಮಕ್ಕಳು, ಸಂಸಾರ, ಅಪ್ಪ ಅಮ್ಮ, ಕುಟುಂಬ ಅನ್ನೋ ಒಂದು ಜವಾಬ್ದಾರಿ ಆ ಮನುಷ್ಯನ, ಆ ವ್ಯಕ್ತಿಯ ಹೆಗಲ ಮೇಲೆ ಇರುತ್ತೆ ಅಲ್ವಾ? ಆಗ ನಾವು ಕತ್ತೆ ಥರ ದುಡಿತಾ ಇರ್ತೀವಿ. ಎಷ್ಟೋ ಸಲ ನಮ್ಗನ್ಸುತ್ತೆ, ಯಾರಿಗೆ ಬೇಕಪ್ಪ ಈ ಜೀವನ ಅಲ್ವಾ? ಕತ್ತೆ ಥರ ದುಡಿತೀವಿ, ಹಗಲು ರಾತ್ರಿ ಅಂದೆ ಎಷ್ಟು ಕಷ್ಟಪಟ್ಟು ದುಡಿತೀವಿ, ಆದರೂ ಈ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ, ಈ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ. ಇಷ್ಟೆಲ್ಲ ನಾವು ಯಾರಿಗೋಸ್ಕರ ಮಾಡಬೇಕಪ್ಪ ಅಂತೇಳಿ ಎಷ್ಟೋ ಸಲ ನಾವು ನೊಂದ್ಕೊಂಡಿರೋದು ಉಂಟು ಅಲ್ವಾ? ಈ ಯೌವನಾವಸ್ಥೆ ಅಂದರೆ ದಾಂಪತ್ಯ ಜೀವನಕ್ಕೆ ಒಂದ್ಸಲ ಕಾಲಿಟ್ಟ ಮೇಲೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆಗ ನಾವು ಎಷ್ಟೇ ದುಡಿದ್ರೂ ಕೂಡ ಅದು ಸಾಕಾಗೋದಿಲ್ಲ.
ಖರ್ಚುಗಳು ಜಾಸ್ತಿ, ಸಮಸ್ಯೆಗಳು ಜಾಸ್ತಿ, ಒಂದು ಬಗೆಹರಿಸೋಷ್ಟರಲ್ಲಿ ಮತ್ತೊಂದೇನೋ ಸಮಸ್ಯೆ ಶುರುವಾಗುತ್ತೆ. ಒಟ್ಟಿನಲ್ಲಿ ನಾವು ಖುಷಿಯಾಗಿ ಕಳೆಯೋ ದಿನಗಳಿಗಿಂತ ನೋವಿನ ದಿನಗಳನ್ನು ಕಳೆಯೋದೇ ಹೆಚ್ಚಾಗಿರುತ್ತೆ. ಹೇಗೋ ಮಾಡಿ ಜೀವನದ ಜಂಜಾಟದಲ್ಲಿ ಈ ಯೌವನಾವಸ್ಥೆಯನ್ನು ಮುಗಿಸ್ಕೊಂಡು ನಾವು ಕೊನೆಗೆ ವೃದ್ಧಾಪ್ಯಕ್ಕೆ ಕಾಲಿಡ್ತೀವಿ. ವೃದ್ಧಾಪ್ಯ ಅಂದರೆ ವಯಸ್ಸಾಗುತ್ತೆ, ಅಜ್ಜ ಅಜ್ಜಿ, ಓ ಹೇಗೋ ನಮ್ಮ ಜವಾಬ್ದಾರಿ ಎಲ್ಲ ಕಳೀತಪ್ಪ, ಇಷ್ಟು ದಿನ ನಾವು ದುಡಿದ್ವಿ, ನಮ್ಮ ಕೈಲಾದ ಮಟ್ಟಿಗೆ ಮಕ್ಕಳನ್ನ ಓದಿಸಿ ಅವ್ರಿಗೆ ಮದುವೆ ಅಂತ ಒಂದು ಮಾಡಿ ಅವ್ರ ಕಾಲ ಮೇಲೆ ಅವರು ನಿಂತ್ಕೊಳ್ಳೋದು ಮಾಡಿದ್ವಿ. ಇನ್ನು ವಯಸ್ಸಾಯಿತು, ಆರಾಮಾಗಿ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ಇನ್ನು ಆ ದೇವ್ರು ಕರೆದಾಗ ಹೋಗೋದಷ್ಟೇ ನಮ್ಮ ಕೆಲಸ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಆ ವೃದ್ಧಾಪ್ಯವನ್ನು ಕೂಡ ಖುಷಿಯಾಗಿ ಕಳೆಯೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ವಯಸ್ಸಾದಂಥ ಅಜ್ಜ ಅಜ್ಜಿಯನ್ನು, ವಯಸ್ಸಾಗಿರೋಂಥ ತಂದೆ ತಾಯಿನ ನೋಡ್ಕೊಳ್ಳೋಕ್ಕೆ ಮಕ್ಕಳೇ ಸರಿಯಾಗಿರೋದಿಲ್ಲ. ಇವತ್ತಿನ ಕಾಲದಲ್ಲಿ ಎಷ್ಟೋ ವೃದ್ಧಾಶ್ರಮಗಳು ಇದ್ದಾವೆ. ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳ ಜೊತೆ ಮನೇಲಿರೋದಕ್ಕಿಂತ ವೃದ್ಧಾಶ್ರಮದಲ್ಲಿ ಇರೋದೇ ಹೆಚ್ಚಾಗಿ ನಾವು ಇವತ್ತಿನ ಸಮಾಜದಲ್ಲಿ ಕಾಣ್ಬೋದು. ಯಾಕೆಂದರೆ ಇವತ್ತಿನ ಜೀವನ ಆಗಿದೆ. ಯಾರು ಕಷ್ಟಪಡೋದಕ್ಕೆ ಇಷ್ಟಪಡಲ್ಲ, ಎಲ್ಲವೂ ಸುಲಭವಾಗಿ ಸಿಗಬೇಕು, ನಾವು ಎಲ್ಲವನ್ನು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ತುಂಬ ಜನ ಆಸೆಯನ್ನು ಪಡ್ತಾರೆ. ಖುಷಿಯಾಗಿರೋದಕ್ಕೆ ಎಲ್ಲ ಸುಲಭವಾಗಿ ಸಿಗೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಈ ವಯಸ್ಸಾದವ್ರನ್ನ ಕಂಡ್ರೆ ಎಷ್ಟೋ ಜನ ಮೂಗು ಮುರಿಯೋ ಅಂಥ ಜನ ಕೂಡ ಈ ಸೊಸೈಟಿಲಿ ಇದ್ದಾರೆ. ಏನೋ ನಾವಾಯಿತು, ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಹೆಂಡತಿ ಅನ್ನೋಂಗೆ ನಾವಿಷ್ಟೇ ಇರಬೇಕು. ಮನೆ ಮಾತ್ರ ನೋಡೋದಕ್ಕೆ ದೊಡ್ಡ ದೊಡ್ಡ ಬಂಗ್ಲೆ ಥರ ಇರುತ್ತೆ, ಆದರೆ ಅಲ್ಲಿ ಸಿಗೋದು ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಏನು ಗಂಡ ಹೆಂಡತಿ ಮಕ್ಕಳು ಅನ್ನೋ 4 ಜನ ಒಂದು ಕುಟುಂಬ ಸಿಗುತ್ತೆ. ನಾವು ಎಷ್ಟೇ ಕಡೆ ಹುಡುಕಿದ್ರು ಹಿರಿಯರ ದರ್ಶನ ಯಾವ ಮನೆಯಲ್ಲೂ ಸಿಗೋದೇ ಇಲ್ಲ, ತುಂಬ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಹಾಗೆ ಇರ್ತಾರೆ ಅಂತಲ್ಲ, ತುಂಬ ಕಡೆ ಆ ಸಂದರ್ಭವನ್ನು ನಾವು ನೋಡ್ಬೋದು. ಹೀಗೆ ಬಾಲ್ಯಾವಸ್ಥೆಯನ್ನು ಮುಗಿಸ್ಕೊಂಡು ನಾವು ಯೌವನಕ್ಕೆ ಬರ್ತೀವಿ. ಅಲ್ಲಿ ಜೀವನದ ಜಂಜಾಟಗಳ ಜೊತೆಗೆ ಹೇಗ ಅದನ್ನು ಕಳ್ಕೊಂಡು ವೃದ್ಧಾಪ್ಯಕ್ಕೆ ಬರ್ತೀವಿ. ಅಲ್ಲಾದರೂ ಖುಷಿಯಾಗಿರೋಕ್ಕಾಗುತ್ತಾ ಅಂತ ಅನ್ಕೋತೀವಿ, ಆದರೆ ಆಗೋದೇ ಇಲ್ಲ. ಆಗಲೂ ಕೂಡ ಆ ವಯಸ್ಸಿಗೆ ತಕ್ಕನಾಗಿ, ಆ ಸಂದರ್ಭಕ್ಕೆ ತಕ್ಕನಾಗಿ ಅದರದ್ದೇ ಆದಂಥ ಒಂದಷ್ಟು ಸಮಸ್ಯೆಗಳು ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಈ ಜೀವನದಲ್ಲಿ ಬರೋಂಥ ಈ 3 ಹಂತಗಳನ್ನು ಮುಗಿಸ್ಕೊಂಡು ಒಂದು ದಿನ ನಾವು ಹೊರಟು ಹೋಗ್ಬಿಡ್ಬೇಕು ಅಲ್ವಾ. ಯಾವುದು ಕೂಡ ಇಲ್ಲಿ ಶಾಶ್ವತ ಅಲ್ಲ. ಬಾಲ್ಯಾವಸ್ಥೆ ತುಂಬ ಖುಷಿಯಾಗಿರುತ್ತೆ, ಆದರೆ ಅದು ನಮಗೆ ನೆನಪಿರೋದಿಲ್ಲ. ಈ ಯೌವನ ಮತ್ತು ವೃದ್ಧಾಪ್ಯ ಕಷ್ಟ ಸುಖ ಎಲ್ಲವೂ ಕೂಡಿರುತ್ತೆ, ಆದರೆ ನಾವು ಖುಷಿಯಾಗಿರೋ ದಿನಗಳಿಗಿಂತ ಹೆಚ್ಚು ಕಷ್ಟಪಟ್ಟಿದ್ದ ದಿನಗಳೇ ನಮ್ಮ ಜೀವನದಲ್ಲಿ ಹೆಚ್ಚಾಗಿರುತ್ತೆ ಅಲ್ವಾ. ಅದಕ್ಕೆ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ನಿಭಾಯಿಸಬೇಕು. ಏನು ಬರುತ್ತಾ ಬರಲಿ, ನಾನು ಅದನ್ನು ಎದುರಿಸ್ತೀನಿ ಅನ್ನೋ ಧೈರ್ಯ ನಮ್ಮಲ್ಲಿ ಇರಬೇಕು. ನೆನಪಲ್ಲಿ ಇಲ್ಲದೆ ಇರುವಂಥ ಬಾಲ್ಯ ತುಂಬ ಖುಷಿಯಾಗಿರುತ್ತೆ. ಆಗ ಬರೀ ದೇಹಕ್ಕೆ ಮಾತ್ರ ಗಾಯ ಆಗ್ತಿತ್ತು, ಆದರೆ ಈಗ ಮನಸ್ಸಿಗೆ ಗಾಯ ಆಗುತ್ತೆ ಅಲ್ವಾ. ಆ ಗಾಯಕ್ಕೆ ನಾವೇ ಔಷಧಿಯಾಗಿ ಮಾಡ್ಕೋಬೇಕು. ನಮ್ಮ ಬುದ್ಧಿವಂತಿಕೆಯಿಂದ, ನಮ್ಮ ತಾಳ್ಮೆಯಿಂದ, ನಮ್ಮ ಒಳ್ಳೆ ಗುಣಗಳಿಂದ ನಮಗೆ ಬರೋಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದ್ರ ಮೂಲಕ ಈ ಯೌವನವನ್ನು ನಾವು ಖುಷಿಯಿಂದ ಕಳೆಯಬೇಕು. ಕೊನೆಗೊಂದು ದಿನ ಬರೋಂಥ ಈ ವೃದ್ಧಾಪ್ಯವನ್ನು ಕೂಡ ನಾವು ಖುಷಿಯಾಗಿ ಕಳೆಯುವಂಥ ಪ್ರಯತ್ನವನ್ನು ನೀವು ಮಾಡಬೇಕು. ಈ ಎಲ್ಲವನ್ನು ಮುಗಿದ ಮೇಲೆ, ಈ ಭೂಮಿ ಮೇಲೆ ನಮ್ಮ ಋಣ ಅನ್ನೋದು ಮುಗಿದ ಮೇಲೆ ನಾವು ಇಲ್ಲಿಂದ ಹೊರಟು ಹೋಗ್ತಾ ಇರಬೇಕು ಅಂಥೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಅವರ ಸಾಲುಗಳಲ್ಲಿ ಇಡೀ ಜೀವನದ ಚಿತ್ರಣವನ್ನು ತಿಳಿಸಿದ್ದಾರೆ ಅಲ್ವಾ. ಜೀವನ ಅಂದರೆ ಏಳು ಬೀಳುಗಳ ಆಟ. ಆಡ್ತಾ ಇರಬೇಕು, ಕೆಲವೊಂದ್ಸಲ ಏಳಬೇಕು, ಬೀಳಬೇಕು. ಬಿದ್ದರೆ ಮಾತ್ರ ಜೀವನದಲ್ಲಿ ಏಳೋದಕ್ಕಾಗೋದು. ಬೀಳಿಲ್ಲ ಅಂದರೆ ಯಾವತ್ತೂ ಏಳೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿದಿನವೂ ಖುಷಿಯಾಗಿರ್ಬೇಕಂದ್ರೆ ಆಗೋದಿಲ್ಲ. ಈ ದಿನ ಒಂಥರ ಇದ್ದರೆ ನಾಳೆ ಇನ್ನೊಂದು ಥರ ಇರುತ್ತೆ, ನಾಡಿದ್ದು ಮತ್ತೊಂದು ಥರ ಇರುತ್ತೆ. ಎಲ್ಲದರ ಸಮ್ಮಿಲನವೇ ಈ ಜೀವನ. ಎಲ್ಲವನ್ನ ನಾವು ನೋಡ್ತಾ ಇರಬೇಕು, ಎಲ್ಲವನ್ನ ನೋಡ್ತಾ ಅನುಭವಿಸ್ತಾ ಕೊನೆಗೊಂದು ದಿನ ಹೋಗ್ಬೇಕು. ಇದೇ ಈ ಬದುಕು. ಅದೇ ಅಪ್ಪ ಅಂದರೆ ಈ ಸಿಗೋದು ಒಂದೇ ಜೀವನ, ಅದರಲ್ಲಿ ನಮಗೆ ಸಿಗೋದು ಕೇವಲ ಕೆಲವೇ ದಿನಗಳು. ಅದರಲ್ಲಿ ತಿಳಿಯದೆ ಕಳೆಯೋ ಅಂತ ಈ ಬಾಲ್ಯ, ಗೊತ್ತಿಲ್ಲದೆ ಜಾರೋ ಅಂತ ಹರೆಯ.
ನಾವು ಕರೀದೇ ಇದ್ರೂ ಬರೋ ಅಂತ ಮುದಿತನ, ಇವೆಲ್ಲವನ್ನ ಅನುಭವಿಸ್ತಾ ಮುಂದಿನ ಬದುಕನ್ನು ಸಾಗಿಸೋದೇ ಈ ಜೀವನ ಅಂತೇಳಿ ಇಲ್ಲಿ ಅಬ್ದುಲ್ ಕಲಾಂ ಅವರು ಬದುಕಿನ ಚಿತ್ರಣವನ್ನು ತಿಳಿಸಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ನಾನು ಹೇಳ್ದಂಥ ಈ ಸಾಲುಗಳ ಅರ್ಥ ಮತ್ತು ವಿವರಣೆ ನಿಮ್ಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವಿಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.